ಎಲ್ರಿಗೂ ನಮಸ್ಕಾರ. ನನ್ನ ಮಗಳು ಮೈಕ್ ಇಟ್ಕೊಂಡಿದ್ದಾಳೆ. ನನಗೆ ಧನರಾಜಾಚಾರ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಂಗಳೂರಿಗೆ ಬಂದಿದ್ದೀವಿ. ಕಾರಣ ಏನಂದರೆ ನಮ್ಮ ಕುಲದೇವರು ಕಾಳಿಕಾಂಬ ಉತ್ಸವ ನಡೀತಿದೆ ಮಂಗಳೂರಲ್ಲಿ, ಕಾರ್ ಸ್ಟ್ರೀಟ್ ಹತ್ರ. ಅಮ್ಮ ಕಾಳಿಕಾಂಬೆಗೆ ಮಗೆ ನೀಡು ದರ್ಶನ, ಕೋಟಿ ಪಾಪ ತೊಳೆದು ಮಾಡು ಪಾವನ. ಬನ್ನಿ ಯಾರೆಲ್ಲ ಸಿಗ್ತಾರೆ ನೋಡೋ. ಇಲ್ಲಿ ನಮ್ಮ ಹತ್ರ ಯಾರಿದ್ದಾರೆ, ನಮ್ಮ ಅಬಿಕಾ ಫ್ಯಾನ್ಸ್ ಯಾರಿದ್ದಾರೆ. ಹಾಂ, ನಿಮಗೆ ಫ್ಯಾನ್ಸ್ ಹೆಸರಿಟ್ಟಿದ್ದಾರೆ ನೋಡಿದ್ಯಾ? ಜಗಚಿಕ್ಕ ಹೇಳಿದ್ರು ನಿಮ್ಮ ಮಗಳಿಗೆ ಅಬಿಕಾ ಅಂತ ಇಟ್ಟರೆ ಚೆನ್ನಾಗಿರುತ್ತಂತೆ. ಹುಡುಗ ಆದರೆ ಎಬಿಕಾ ಅಂತ ಇಡ್ಬೇಕಂತ. ಆಮೇಲೆ ಅಮ್ಮಿ ಇದ್ದಾಳೆ, ನನ್ನ ಅಕ್ಕನ 2 ಮಕ್ಕಳು, ಸಮೃದ್ಧ ಸಂಸ್ಕೃತಿ. ಪ್ರಸಿದ್ಧಿ ನೋಡಿ, ಅಮ್ಮ ಇಲ್ಲದೆ ಅಪ್ಪನೊಟ್ಟಿಗೆ ಬಂದಿದ್ದಾಳೆ. ಅಪ್ಪ ಅಂದರೆ ಆಕಾಶ ಅವಳಿಗೆ. ಪ್ರಜ್ಞಾನ ಅಪ್ಪ ಮತ್ತು ಅಮ್ಮ. ಮಾವ ಹೇಗಿದ್ದೀರಿ? ಪ್ರಜ್ಞೆ ಬರ್ಲಿಲ್ಲ, ಹಾಗೆ ಪ್ರಜ್ಞಾನ ಮಗಳನ್ನು ನೋಡ್ಲಿಕ್ಕೆ ನೋಡಿ ಹೋಗುವ ಅಂತ. ಹೊರಟದಾ? ಜಗಚಿಕ್ಕ ಸಹ ಬಂದಿದ್ದಾರೆ. ಜಗಚಿಕ್ಕ ಯಾರೆಲ್ಲ ಬಂದದ್ದು? ನಾನು ವಿಶ್ವ ಇವಳು ವರ್ಷ. ಅವರು ಅಲ್ಲಿ ಆಚೆಯಿಂದ ಹೋದ್ರು, ನಾನು ಈಚೆಯಿಂದ ಬಂದೆ. ಎಂತ ಹೇಳಬೇಕು, ನೀನು ಹೇಳು. ಎಂತ ನಂಗೆ ಗೊತ್ತಲ್ಲ ಹೇಳಿ. ಎಂತ ಯುಗಾದಿಗೆ ಎಲ್ಲ ಬಂದಿದೆ. ನಾವು ತಿನ್ನಲಿಕ್ಕೆ ಬಂದದ್ದು ಕಾಳಿಕಾಂಬ ದೇವಸ್ಥಾನ ಮಂಗಳೂರಲ್ಲಿ. ಏಪ್ರಿಲ್ ಮಾರ್ಚ್ ಟೈಮಲ್ಲಿ 10 ದಿನ ಉತ್ಸವ ಆಗ್ತದೆ, 7ನೇ ಉತ್ಸವ. ಅದಕ್ಕೆ ಫ್ಯಾಮಿಲಿ ಎಲ್ಲ ಬಂದಿದ್ದೇವೆ. ಮತ್ತು ಫುಲ್ ಗ್ರ್ಯಾಂಡ್ ಇರ್ತದೆ. After 40 years attending the Utsav. Thank you. Nice. ಬರ್ತೀರಾ ಪ್ರತಿ ವರ್ಷ? ಇಲ್ಲಪ್ಪ, ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ದು. ಮತ್ತೆ ದುಬೈಗೆ ಹೋಗಿ ಈಗ ಇಲ್ಲೇ ಬ್ಯಾಂಗ್ಳೂರ್ ಸೆಟಲ್. ಅದಕ್ಕೆ ಬೆವರು ಜಾಸ್ತಿ. ಇವತ್ತು ವಿಶೇಷ ಅಂತ ಹೇಳಿದರೆ, ರಾತ್ರಿ ಲಾಲ್ಕಿ ಉತ್ಸವ, ಪಲ್ಲಕ್ಕಿ ಉತ್ಸವ, ಹಾಗೆ ಚಂದ್ರಮಂಡಲ ಆಗಿ ದೇವರು ಬೀಸವರಿ ಆಗ್ತದೆ. ಬೀಸವರಿ ಆಗಿ ಒಳ ಬಂದ ನಂತರ ಚಂದ್ರಮಂಡಲ ಆಗಿ ಭಕ್ತಾದಿಗಳಿಗೆಲ್ಲ ಗಂಧ ಪ್ರಸಾದವನ್ನು ಕೊಟ್ಟು ಎಲ್ಲರನ್ನು ಹರಸ್ತಾಳೆ ತಾಯಿ. ಮತ್ತು ನಾಳ್ದು 9th ಉತ್ಸವಕ್ಕೆ ಓಕುಳಿಸಿರ್ತದೆ, ಹೊಸ ಗ್ರ್ಯಾಂಡ್ ಇರ್ತದೆ. ನಾವು ಪ್ರತಿ ವರ್ಷ ಸಹ ಬರ್ತೇವೆ. ಮತ್ತು ಈ ವರ್ಷ ನಾನು ದೇಗಕ್ಕನನ್ನು ಮಿಸ್ ಮಾಡ್ತೇನೆ, ಅವಳಿಲ್ಲ, ಅವಳು ಬ್ಯಾಂಗ್ಳೂರಲ್ಲಿದ್ದಾಳೆ. ಥ್ಯಾಂಕ್ ಯು. ಶ್ರೀ ಕಾಳಿಕಾಂಬಾ ಸೇವಾ ಸಮಿತಿ ರಥಬೀದಿ ಮಂಗಳೂರು 60 ವರ್ಷಗಳಿಂದ ಕಾಳಿಕಾಂಬಾ ದೇವಸ್ಥಾನದ ಸೇವೆಯನ್ನು ಮಾಡ್ತಾ ಬರುವಂತಹ ಸಂಸ್ಥೆ. ಈ ಒಂದು ಪಲ್ಲಕ್ಕಿ ವಿಷಯದಲ್ಲಿ ಹೇಳುವುದಿದ್ರೆ, ಇದು ಸುಮಾರು 100 ವರ್ಷಗಳ ಹಿಂದೆ ಇರುವಂತಹ ಪಲ್ಲಕ್ಕಿ ಈಗ ದೇವಸ್ಥಾನದ ಉತ್ಸವಾದಿಗಳಲ್ಲಿ ನಾವು ಉಪಯೋಗಿಸ್ತಾ ಇದ್ದೇವೆ. ಅದು ಜೀರ್ಣಗೊಂಡಿದೆ. ಜೀರ್ಣಗೊಂಡದ್ದನ್ನು ಉದ್ಧಾರ ಮಾಡುವ ಸಲುವಾಗಿ 60ನೇ ವರ್ಷದ ನೆನಪಿಗಾಗಿ ನಾವು ಹೊಸ ಬೆಳ್ಳಿಯ ಪಲ್ಲಕ್ಕಿಯನ್ನು ಮಾಡುವುದಕ್ಕೆ ಮನಸ್ಸು ಮಾಡಿ ಅದರ ಮಾಡೆಲನ್ನು ನಾವು ಮಾಡಿ ಇಲ್ಲಿ ಇಟ್ಟಿದ್ದೇವೆ. ಭಕ್ತಾದಿಗಳ ಸಹಕಾರದಿಂದ, ಸಮಾಜ ಬಾಂಧವರ ಸಹಕಾರದಿಂದ ಅದು ಇನ್ನು ಕೆಲವೇ ತಿಂಗಳಲ್ಲಿ ಪೂರ್ಣಗೊಂಡು ದೇವಸ್ಥಾನಕ್ಕೆ, ದೇವರಿಗೆ ಸಮರ್ಪಣೆಗೊಳ್ಳಲಿದೆ. ಯಶುರಿ ಮಿಸ್ಸಿಂಗ್ ಅಂತೇಳಿ ಒಂದು ಲಾಗಲ್ಲಿ ಬಂತು, ಅದಕ್ಕೆ ನಿಜ. ಯಾರೋ ಅವಳು ಪೂರ್ವಿಕಾ ಅಂತ. ನಿಜವಾಗ್ಲ ಅದು ಯಾರೋ ಬೇಕೆ ಮಾಡಿರೋ ಗೊತ್ತಿಲ್ಲ ನನಗೆ. ನನಗೂ ಅದೇ ಡೌಟು. ಆದರೂ ಅವರಿಗೋಸ್ಕರ ಎಂತ ಎಲ್ಲರಿಗೆ ಹಾಯ್ ಅಂತ ಹೇಳು. ಹಾಯ್ ಎಲ್ಲರಿಗೆ ಹಾಯ್. ವಿಷಯಲ್ಲಿದ್ದಾನ ನಿನ್ಗೆ ಒಂದು ಲಾಗ್ ಹಾಕ್ಲಿಕ್ಕೆ ಗೊತ್ತಿಲ್ಲ ಗೊತ್ತಾ? ವಿಶು ಐ ಲವ್ ಯು ಅಂತ ಬರುತ್ತೆ. ಯಾರು ನಿಜವಾಗ್ಲು ನಿಂಗೆಂತ ನಾಚಿಕೆ ಆಗಿ ಹೇಳು. ಕ್ಲಾಸಿದ್ ಬೇರೆ ಉಂಟು, ಯೂಟ್ಯೂಬ್ ಇದೆ. ಎಂತ ನಿಜವಾಗ್ಲು ಹೊರಟದಪ್ಪ. ಯಾರು ಇಲ್ಲ ಮಾರೆ. ಯಾರೋ ವಿಶ್ವಿಗೆ ಐ ಲವ್ ಯು ಅಂತ ಕಳಿಸ್ತಿರ್ತಾರೆ ಕಮೆಂಟಲ್ಲಿ. ಯಾರು ಅಂತ ಗೊತ್ತಿಲ್ಲ, ನಮಗೂ ಸ್ವಲ್ಪ ಡೌಟ್ ಇದೆ. ಹೋಗೋ. ಪ್ರಸಿದ್ಧಿಗೆ ಅಜ್ಜ ಅಜ್ಜಿ ಈಗ ಸಿಕ್ಕಿದ್ದಾರೆ. ನೀವು ಹೊರಡೋದಮ್ಮ? ಊಟ ಆಯ್ತಾ? ಊಟ ಆಯ್ತು. ಇಲ್ಲಿ ಕಾಳಿಕಾಂಬ ದೇವಸ್ಥಾನದಲ್ಲಿ ಪ್ರತಿದಿನ ಅನ್ನದಾನ ಸೇವೆ ನಡೀತದೆ. ಅದರಲ್ಲಿ ಇವರು ಯಾವಾಗಲೂ ಬರ್ತಾರೆ. ಇವರು ಚಿನ್ನದ ಕೆಲಸ ಮಾಡೋದು. ಆ ಚಿನ್ನದ ಕೆಲಸವನ್ನು ಎಷ್ಟೇ ಬಿಸಿ ಇದ್ದರೂ ನಮ್ಮ ದೇವರ ಕಾರ್ಯಕ್ಕೆ ಬಿಡುವು ಮಾಡಿಕೊಂಡು ಬರ್ತಾರೆ. ಮಧ್ಯಾಹ್ನ ಪ್ರತಿದಿನ
ಪ್ರತಿದಿನ ಮಧ್ಯಾಹ್ನ. ಸೂಪರ್, ಒಳ್ಳೇದಾಗಲಿ ಒಳ್ಳೇದಾಗಲಿ. ಎಲ್ಲ ಎಲ್ಲ ನಮ್ಮ ಫ್ಯಾಮಿಲಿಯವರೆಲ್ಲ ಆ ಕಡೆ ಈ ಕಡೆ ಇದ್ದಾರೆ. ಇನ್ನು ಹೆಂಡತಿ ಎಲ್ಲಿದ್ದಾಳ? ಅವಳಿಗೆ ಬರ್ಲಿಕ್ಕೆ ಆಗಲಿಲ್ಲ. ಯಾಕೆ ಬರ್ಲಿಕ್ಕೆ ಆಗುದಿಲ್ಲ, ಒಂದು ಬರುವಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಇವರಿಗೆ ನಮ್ಮ ರೀಲಲ್ಲಿ ಬರ್ಬೇಕು ಅಂತ ಆಸೆ ಅಂತ. ನಿಮ್ಮ ಹೆಸರು? ಸೈಯದ್. ಸೈಯದ್. ಹಾಂ. ಎಲ್ಲಿರಿ ಮನೆ? ನಮ್ಮದು ಇಲ್ಲೇ ಕಾರ್ಶೀಟಲ್ಲಿ. ನಮ್ಮದು ಊರು ಬಾದಾಮಿ. ಹನುಮಂತನ ಗೊತ್ತಲ್ಲ, ನಾವು ಫುಲ್ ಉತ್ತರ ಕರ್ನಾಟಕದವರು. ಅವರು ತುಂಬ ನಮಗೆ ಗೊತ್ತು. ನೀವು ಉತ್ತರ ಕರ್ನಾಟಕದವರ? ಇಲ್ಲಿಗೆ ಇಲ್ಲಿ ದುಡಿಲಿಕ್ಕೆ ಬಂದದ್ದು. ಅಂದರೆ ನಾನು ಕಾಲೇಜ್ ಹೋಗ್ತೇನೆ, ಅಮ್ಮ ಎಲ್ಲ ಕೆಲಸಕ್ಕೆ ಹೋಗ್ತಾರೆ. ಇಲ್ಲೇ ನಾವು ಇಲ್ಲೇ ಇರೋದು. ಹೌದಾ? ಹಾಂ. ನಿಮ್ಮೊಟ್ಟಿಗೆ ತುಂಬ ದಿವಸದಿಂದ ಒಂದು ವಿಡಿಯೋ ಮಾಡಬೇಕಂತ ನಮ್ಮದು ಒಬ್ಬರು ಅಂಕಲ್ ಇದ್ದಾರೆ. ನಿಮ್ಮದು ಸಂಬಂಧ ಆಗಬೇಕಂತೆ. ಅವರು ಮೊನ್ನೆ ಅವ್ರ ಅಣ್ಣನ ಮನೆಗೆ ಬಂದಿದ್ರಂತೆ, ಕರ್ಕೊಂಡು ಹೋಗ್ತಾ ಇದ್ರು. ಬಟ್ ನೀವು ಶೂಟಿಂಗ್ ಅಂತ ಹೋದ್ರಂತೆ, ಅದಕ್ಕೆ ಬರಲಿಲ್ಲ. ಒಂದ್ಸಲ ಎಷ್ಟು ಕೊಡ್ತೀರಿ ನನಗೆ ರೀಲ್ಸಲ್ಲಿ? ರೀಲ್ಸಲ್ಲಿ ಬರಲಿಕ್ಕೆ ಎಷ್ಟು ಕೊಡ್ತೀರಿ? ಗೊತ್ತಾಗಲ್ಲ. ಸುಮ್ಮನೆ ತಮಾಷೆಗಂತೆ. ಸರಿ, ಥ್ಯಾಂಕ್ ಯು. ಎಷ್ಟಾಗುತ್ತೆ ಅಷ್ಟು ಮಾತಾಡಿ. ಅಲ್ಲ, ಹೇಗೆ ಅಂತ ಮಾತಾಡಬೇಕು ಹೇಳಿ. ಹೀಗೆ ನಮ್ಮ ಮೈಕ್ ಇಡ್ತೀನಿ ಮಾತಾಡೋದು. ಕಾಳಿಕಾಂಬ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಡೈಲಿ ನಡೀತಾ ಇರುತ್ತೆ. ಇವತ್ತು ವಿಶೇಷವಾದ ದಿನ, ಅಂದರೆ ಉತ್ಸವ. ಎಷ್ಟು ದಿನ ಇರುತ್ತೆ? ಇದು 7ನೇ ಉತ್ಸವ. 7ನೇ ಉತ್ಸವ. ಹಾಗಾಗಿ ಜನ ಜಾಸ್ತಿ ಬರ್ತಾರೆ. ಪ್ರತಿ ದಿವಸ ಒಂದು 100 ಜನ ಪ್ರತಿ ದಿವಸದ. ಉತ್ಸವ ಟೈಮ್ನಲ್ಲಿ ಜಾಸ್ತಿ, ಒಂದು 250. ಅಲ್ಲ, ಫಸ್ಟ್ ಇದು ಶುಕ್ರವಾರ ಒಂದು 250, ಮತ್ತು ಉತ್ಸವ ಟೈಮಿನಲ್ಲಿ ಒಂದು 500, 1000. 19 ತಾರೀಕಿಂದ ಸ್ಟಾರ್ಟ್ ಆಗಿದೆ. ಈಗ ನಿನ್ನೆ 4000 ಏನಾಗಿದೆ. ನಿನ್ನೆ ಇವತ್ತು ಒಂದು 5000 ಮೇಲೆ. ಹೌದು ಹೌದು. ನಾಳೆ ಅದಕ್ಕೆ ಜನ ಬಳಸುವವರಿಗೆ ವಾಲಂಟಿಯರ್ಸ್ ತುಂಬ ಜನ ಇದ್ದಾರೆ. ವಾಲಂಟಿಯರ್ಸ್ ಇದ್ದಾರೆ. ಬಫೆಗೆ ಕ್ಯೂ ನೋಡಿ. ಒಂದು ಕೂತ್ಕೊಳ್ಳೋ ವ್ಯವಸ್ಥೆ ಇದೆ, ಮತ್ತೊಂದು ಬೆಂಚಿನ ಮೇಲೆ ಕೂತ್ಕೊಳ್ಳೋ ವ್ಯವಸ್ಥೆ ಇದೆ. ಅದರ ಜೊತೆಗೆ ಬಫೆ ನೋಡಿ. ಎಷ್ಟು ಉದ್ದದ ಕ್ಯೂ. ಇಲ್ಲಿ ಕಾರ್ಯಕರ್ತರು ತುಂಬ ಇದ್ದಾರೆ. ಇಲ್ಲಿ ಅವ್ರದ್ದೇ ಒಂದು ಟೀಮ್ ಉಂಟು, ಎಲ್ಲ ಸಾಗಿಸುವಂಥದ್ದು, ವ್ಯವಸ್ಥೆ ಮಾಡುವಂಥದ್ದು ಎಲ್ಲ ಟೀಮು ಇಲ್ಲಿದ್ದೆ. ಎಲ್ಲ ಇಲ್ಲೇ ಇದ್ದಾರೆ ಹೆಚ್ಚಿಗೆ. ಹಾಗೆ ಇವರೆಲ್ಲ ಕಾರ್ಯಕರ್ತರು ಇಲ್ಲಿ. ನಮಸ್ತೆ. ನಮಸ್ತೆ. ನಮಸ್ಕಾರ. ನೋಡಿ, ಕ್ಯೂ ಅಲ್ಲಿ ಬರದೆ ಡೈರೆಕ್ಟ್ ಆಗಿ ಬಂದ ವ್ಯಕ್ತಿ. ಹೇಳಿ ಕರ್ಕೊಂಡ್ ಬಂದದ್ದು. ಮಗು ಉಂಟಿದ್ದಾರೆ, ಕರ್ಕೊಂಡು ಬಂದದ್ದು. ಸಣ್ಣ ಮಕ್ಕಳು ಈಗ ಇವಳಿದ್ದಿಲ್ಲ, ಇವಳ ಹಿಡ್ಕೊಂಡು ಬಂದದ್ದು. ಮಸೀದಿಯನ್ನು 2 ಎಂತ ಗೊತ್ತುಂಟು, ಬಟ್ಟಲು ತಗೊಳ್ಳಿ ಒಳ್ಳೇದು, ಊಟ ಬೇಡ ಅಂತೇಳಿ ಹಾಗೆ ನಾವು ತಗೊಂಡದ್ದು. ಊಟ ಹೇಗೆ ಉಂಟು ಚಿಕ್ಕ? ಊಟ ಚೆನ್ನಾಗಿದೆ. ದೇವರ ಪ್ರಸಾದ. ದೇವರ ಪ್ರಸಾದನ ಹೇಗುಂಟು ಅಂತ ಕೇಳಬಾರ್ದಂತ ನೀವು ಹೇಳಬೇಕು. ಅಲ್ಲ, ಯಾವುದೆಲ್ಲ ಐಟಮ್ ಉಂಟಂತ ಹೇಳಿ ಅಲ್ವಾ? ಹೌದು, ಸರಿ. ಯಾವುದೆಲ್ಲ? ಗುಜ್ಜೆ ಪಲ್ಯ, ಕಡಲೆಗಸಿ, ಉಪ್ಪಿನಕಾಯಿ ಮತ್ತು ಕೊದ್ದೇಲು, ಬೆಳ್ತಕ್ಕಿ ಅನ್ನ ಮತ್ತು ಸಾರು. ಪಾಯಸ. ಒಂದು ಅದು ನಿತ್ಯ ಅನ್ನ ಸಂತರ್ಪಣೆಗೆ 10 ದಿವಸದ ಉತ್ಸವಕ್ಕೆ ಡೈಲಿ ಇದೆ. ಇವರು ಜಯಶ್ರೀಕಾಮ ಜಯಶ್ರೀ ಕೆಳಗಿದ್ದಾರೆ, ಕರಿಬೇಕು ಅವರನ್ನು. ಕರ್ರಿ ಅವರು ಬಂದು ಮಾತಾಡಿ. ಇವತ್ತು ಕೇಳ್ತಿದ್ದಾರೆ ಜಯಶ್ರೀಕಾಮ ಯಾಕೆ ಮಾತಾಡೋದಿಲ್ಲ ಅಂತ. ಯಾರು ಕೇಳ್ತಿದ್ದದು? ಯಾರು ಕಮೆಂಟಲ್ಲಿ ಕಮೆಂಟ್ ಮಾಡೋದು ಅವರಿಗೆ. ಅಲ್ಲ, ನಾವು ಮಾತಾಡ್ತೇವೆ ನಾವು. ಕೇಶವ ಜಯಶ್ರೀ, ಕೇಶ್ರೀ ನಿಮ್ದು ಶಾರ್ಟ್ ಫಾರ್ಮ್. ಕೇಶ್ರೀ. ಇದು ವಾಲಂಟಿಯರ್ಸ್ ಎಷ್ಟು ಜನ ಸೇರ್ತಾರೆ? ಒಂದು 150-200 ಜನ. ಇವರೆಲ್ಲ ಹೊಸ ವಾಲಂಟಿಯರ್ಸಾ? ಮೊದಲಿಂದಲೇ ಇದ್ದಾರೆ. ಅಂದ್ರೆ ಈಗ ಜಾಯಿನ್ ಆಗ್ತಿದ್ದಾರೆ. ಭಾವ ವಿದ್ಯು ವಾಲಂಟಿಯರ್. ಇವರ ಭಾವ ವಿದ್ ವಾಲಂಟಿಯರ್. ನಿಮ್ದೆಂತ ಕೆಲಸ ಇಲ್ಲಿ? ನಮ್ದು ಇಲ್ಲಿ ಎಲ್ಲ ಕೆಲಸ, ಕ್ಲೀನಿಂಗಿಂದ ಹಿಡಿದು ಅದು ಇದು ಅಂತ ಇಲ್ಲ, ಎಲ್ಲ ನಮ್ಮ ಯಜಮಾನರಿದ್ದಾರೆ. ಯಜಮಾನರು ಅವರು ಹೇಳಿದ ಕೆಲಸ. ಮತ್ತೆ ನಿಮ್ಮ ವೈಫ್ ಅದು ಮನೆಯಲ್ಲಿ ಊಟ ಮಾಡಿ ಹೋಗಿ ಆಯ್ತು. ಬೇಕಾದ್ರೆ ಅಲ್ಲಿ ಒಳಗೆ ಹೋಗಿ ಬರುವ ಸ್ವಲ್ಪ. ಬನ್ನಿ ಮಾತಾಡ್ಸೋರು. ಇದನ್ನು ಬಿಚ್ಚುವ. ಅಂಗಿ ಬಿಚ್ಚಬೇಕಂತೆ. ಸೊ ನಾವು ಶರ್ಟ್ ಬನ್ನಿಯನ್ನು ಬಿಚ್ಚಬೇಕಾ? ಪಾಲಿಸಲೇಬೇಕು. ನೋಡಿ, ಶರ್ಟ್ ಬನ್ನಿಯನ್ನು ಧರಿಸಿದವರಿಗೆ ಪ್ರವೇಶವಿಲ್ಲ, ಮಹಿಳೆಯರಿಗೂ ಪ್ರವೇಶವಿಲ್ಲ. ನಾವು ತೆಗೆಯುವ, ಶರ್ಟ್ ತೆಗೆಯುವ, ಪ್ರವೇಶವಿಲ್ಲ. ಅಪ್ಪನೇ ಇಲ್ಲದೆ ಪ್ರವೇಶ ಇಲ್ಲ. ನೋಡಿ, ಸಾಲಾಗಿ ವ್ಯವಸ್ಥಿತವಾಗಿ ಇಟ್ಟುಕೊಂಡಿದ್ದಾರೆ. ನಮಸ್ತೆ. ಎಲ್ಲ ವಾಲಂಟಿಯರ್ಸಾ? ಓಕೆ. ಹಲೋ, ನಮಸ್ತೆ. ನೋಡಿ, ಇದೆಲ್ಲ ಪಾಕಶಾಲೆ. ಅಡಿಗೆ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರು ಅಡಿಗೆ ಭಟ್ರು. ಶರದ್ ಅಂತ ಹೇಳಿ
ಅವರಿಗೆ ಸ್ವಲ್ಪ ನಾಚಿಕೆಯಾ ಅಂತ? ಅವರಿಗೆ ಫುಲ್ ಅಭ್ಯಾಸ ಉಂಟು. ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಜನ ಜಾಸ್ತಿ ಅಂತ ಹೇಳ್ಬೋದು ಈ ವರ್ಷ. ಹೌದು, ಅಂದರೆ 9 ನಂತರ ನಾವು ಎಣಿಸೋಕ್ಕಿಂತ ಜಾಸ್ತಿ ಜನ ಅಂದಾಜು ಹೇಗೆ ಮಾಡ್ತೀರಿ? ಅದು ನಾವು ವರ್ಷ ಪ್ರತಿ ಕಳೆದ ವರ್ಷದ ನೋಡ್ತೇವೆ. ಮತ್ತು ಮೇಯ್ನ್ ಇವರು ನಮಗೆ ಬೇಕಾದಾಗೆ ಮಾಡಿ ಕೊಡ್ತಾರೆ ಶರತ್. ಹೌದು, ಏನು ಬೇಕು ಅದು. ಶಂಕರಾಪುರ ಈಗ ಅರ್ಧ ಗಂಟೆಯಲ್ಲಿ 40 ಸೇರು ಅನ್ನ ಹಾಗೆ ಆಗ್ತದೆ. ಅರ್ಧ ಗಂಟೆಯಲ್ಲಿ ಪ್ರತಿ ಉತ್ಸವ ಟೈಮಲ್ಲಿ ಇವರೇ ಬರ್ತಾರೆ. ಶರತ್ ಬರೋದು ಮೂರ್ತಿ ಶಿಷ್ಯ ತಮ್ಮ ಶಂಕರ ಅವ್ರದ್ದು ಕೆಲಸ ಜಾಸ್ತಿ, ಮಾತು ಕಮ್ಮಿ. ನಮ್ದು ಸಹ ಹಾಗೆ ಕೆಲಸ ಬೇಕಾದಷ್ಟು ಹಾಗಂತ ನೀವು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ. ನೀವು ಮಾತಾಡ್ತೀರಿ ಅಂದ್ರೆ ಅದಾರ್ಥ ಅಲ್ಲ, ಅವರು ಮಾತಾಡ್ಲಿಲ್ಲ. ಅಯ್ಯೋ, ರಾಜೇಶ್ ಅಂತ ಇವರು ಎಲ್ಲ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನೋಡಿ ಎಷ್ಟು ದೊಡ್ಡ ಪಾತ್ರೆ, ಈ ಪಾತ್ರೆಯಲ್ಲಿ ಪಾಯಸ. ಒಬ್ಬೊಬ್ಬೊಬ್ಬೊಬ್ಬ ಇಷ್ಟು ದೊಡ್ಡ ಪಾತ್ರೆ ನಾನು ನೋಡಲೇ ಇಲ್ಲ. ಹೋಲಿಯಲ್ಲಿ ಅಲ್ಲೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳಿದೆ. ಓಕೆ ಓಕೆ, ಬಿಸಿನೀರು ನೋಡಿ, ಪಾತ್ರೆ ಬಿಸಿನೀರು. ಹಾಂ, 170. ಓಹೋ. ಇಲ್ಲಿ ನೋಡಿ, ಇವರು ಪೂಜಾ ಅಂತ. ಯಾವಾಗ ಮದುವೆ? ಏಪ್ರಿಲ್ 10 ಇವರು ಸಿಂಗರ್ ಆಯ್ತಾ? ಬಂದಿದೆ, ಬರಬೇಕು. ಕಪಲ್ ಈಗ ಬರ್ತಾರೆ, ಜಸ್ಟ್ ಈಗ ಬರ್ಲಿಕ್ಕೆ ಹೇಳಿದೆ, ಈಗ ಬರ್ತಾರೆ. ಹೌದು, ಹತ್ರ ಇಟ್ಕೋಬೇಕು ಮಾರೆ, ಅಷ್ಟು ದೂರಕ್ಕೆ ಬಿಟ್ರೆ. ಪ್ರೋಗ್ರಾಮ್ ಇತ್ತಲ್ಲ ಈಗ. ಈ ಮದುವೆ ಮುಂಚೆ ಮೀಟ್ ಆಗಿ ಬರ್ತಾರೆ. ನಮ್ದು ಪರವಾಗಿಲ್ಲ, ನಡೀತದೆ, ಆಗ್ತದೆ. ಲೈವ್ ಬೇಡ ನಿಮ್ದಂತ ಇಲ್ಲಿ ಒಂದು ಬ್ಲರ್ ಮಾಡ್ಲಾ? ಮದುವೆ ಮುಂಚೆ ಹೇಗೆ? ಅವ್ರು ಕೇಳುದು ಮದುವೆ ಮುಂಚೆ ಒಟ್ಟಿಗೆ ಮೀಟ್ ಆಗ್ಬೇಕಂತೆ. ನೀವೆಲ್ಲ ಒಟ್ಟಿಗೆ ಮತ್ತೆ ಇಷ್ಟು ದೂರ, ಇಷ್ಟು ಹತ್ರದಲ್ಲಿ ಇರಬೇಕು, ನೀವು ಕರಿಬೇಕು, ಬರಬೇಕು, ಅಷ್ಟು ಡಿಮಾಂಡ್ ಇರಬಾರ್ದು. ಮದುವೆ ಆದಮೇಲೆ ನಿಮ್ಮ ಡಿಮಾಂಡ್ ಎಲ್ಲ ಹೋಗ್ತದೆ. ಏಪ್ರಿಲ್ 10 ಮದುವೆ. ಹೌದು, ಖುಷಿ ಆಗ್ತದೆ. ಜೋರು ಖುಷಿ ಆಗ್ತುಂಟು. ಹೌದಾ? ನಿಮಗೋಸ್ಕರ ಏನು ಹಾಡು ಆಡ್ತಿರ್ತಾರ? ಹಾಡ್ತಾರೆ. ನೀವು ಹಾಡಿಗೆ ಬಿದ್ದದ್ದ? ಹಾಡಿಗೆ. ಹೌದಾ? ನೀವು ಅವರ ಅಭಿಮಾನಿಯಾ? ಅಭಿಮಾನಿ. ಹೌದಾ? ನಿಜ ಹಾಗೆ. ಎಲ್ಲಿ ನೋಡಿದ್ದು? ಇನ್ಸ್ಟಾಗ್ರಾಮಲ್ಲಿ ನೀವು ಹಾಡನ್ನು ಕೇಳಿ ಆಮೇಲೆ ಪ್ರಪೋಸಲ್ ಮಾಡಿದ್ದು ನೀವು ಅವರ? ಇಬ್ಬರು ಸಹ. ಇಬ್ಬರಿಗೆ ಇಷ್ಟ ಇತ್ತು, ಸ್ವಲ್ಪ ಹೊರಗೆ ಬರಲಿಕ್ಕೆ ಟೈಮ್ ತಗೊಳ್ಳಿದ್ದು. ಯಾವ ಹಾಡು ಇಷ್ಟ ಅವ್ರಿಗೆ? ಎಲ್ಲ ಸಾಂಗ್ಸ್. ಅಲ್ಲ, ಫಸ್ಟಿಗೆ ಒಂದು ಇಲ್ಲ, ನನಗೆ ರೆಕಾರ್ಡ್ ಮಾಡ್ತಿದ್ಯಲ್ಲ, ಫಸ್ಟಿಗೆ ನೀವು ಕೇಳಿದ್ದು ಯಾವುದು, ಯಾವ ಸಾಂಗ್ ಫಸ್ಟಿಗೆ? ಅದೀಗ ನೆನಪಿಲ್ಲ. ಎಲ್ಲ ಫಿಲ್ಮ್ ಸಾಂಗ್, ಎಲ್ಲ ಭಕ್ತಿಗೀತೆ, ಫಿಲ್ಮ್. ಅದು ಯಾಕಂದ್ರೆ ಪೇಜಲ್ಲಿ ಸಾಂಗ್ಸ್ ಇತ್ತಲ್ಲ ತುಂಬ, ನಂದು ಅದನ್ನು ನೋಡಿ ಇಷ್ಟ ಆಯ್ತು ಅಂತ ಹೇಳ್ತಾರೆ. ಅವರು ಫಸ್ಟ್ ಮೆಸೇಜ್ ಮಾಡಿದ್ದು ಹೇಗೆ? ಫಸ್ಟ್ ಇಮೋಜಿ ಕಳಿಸಿದ್ದು, ಹಾರ್ಟ್, ಅದು ಕಣ್ಣಲ್ಲಿ ಹಾರ್ಟ್ ಬಂದದ್ದು. ಅದು ಓಕೆ, ಹಾರ್ಟ್. ಅಷ್ಟೇ. ಆಮೇಲೆ ಫ್ರೆಂಡ್ಸ್ ಅಂದರೆ ಇಬ್ಬರು ಗೊತ್ತಾಗಬೇಕಲ್ಲ, ಅವರು ಎಲ್ಲಿ, ಅವರು ಎಂತ ಹೆಸರು, ಮತ್ತೆ ಹೆಸರು ಗೊತ್ತಿತ್ತು, ಸಾರಿ ಐಡಿಯಲ್ಲಿ ಇತ್ತಲ್ಲ, ಬೇರೆ ಎಲ್ಲ ಹೀಗೆ. ಅಷ್ಟೇ. ಈಗ ಮದುವೆಯಲ್ಲಿ ಎಂಡಿಂಗ್ ಅಷ್ಟೇ. ನಿಮ್ಮದು ಕತೆ ಆರಂಭ, ಅವ್ರದ್ದು ಕತೆ. ಸುಮ್ಮನೆ ತಮಾಷೆಗೆ ಹೇಳಿದೆ. ಇಬ್ಬರಿಗೂ ಒಳ್ಳೆಯದಾಗಲಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಇದು ಎಂತ 10 ದಿವಸದ ಕಾರ್ಯಕ್ರಮ, ಉತ್ಸವ. ಹಾಗೆ ಇವತ್ತು 7ನೇ ದಿವಸದ ಕಾರ್ಯಕ್ರಮ. ನಾವೆಲ್ಲ ಇಲ್ಲಿ ಇದು ಎಂತ ಅನ್ನ ಸಂತರ್ಪಣೆಗೆ ಬಡಿಸುವವರು ಸ್ವಯಂ ಕದ್ದು ಮುಚ್ಚಿ ತಿಂತಿದ್ದಾರೆ. ಕಡ್ಲೆ ಅವಲಿಕ್ಕೆ ಉಂಟು ಎಲ್ಲರಿಗೂ. ಕಾರ್ಯಕರ್ತರಿಗೆ ಬೇಕಾದಷ್ಟು ಮಾಡಿಟ್ಟಿದ್ದಾರೆ, ಆದ ಕಾರಣ ನಾವು ತಿಂತಾ ಇದ್ದೇವೆ. ಕಾರ್ಯಕರ್ತರಿಗೋಸ್ಕರ ಬೆಳಿಗ್ಗೆ ಇದು ಅಡುಗೆಯವರಿಗೆಲ್ಲ ಬಟ್ಟೆ ಕೊಡೋದು ಕ್ರಮ ಉಂಟು. ಹಿರಿಯರಿಗೆ ಬೆಳಿಗ್ಗೆ ಎಲ್ಲ ಕೊಟ್ಟ ಇವರಿಗೆ ನಿಮ್ಮ ಆಶೀರ್ವಾದ ನಮಗೂ ಇರಲಿ. ಹಿರಿಯರು ಸ್ಟಾಫ್, ನಾನು ಆಫೀಸ್ ಸ್ಟಾಫ್ NITKಯಲ್ಲಿ ಖುಷಿಯಿಂದ ಓಡಿಕೊಂಡು ಬಂದಿದ್ದೇವೆ. ಇಲ್ಲಿ ಅನ್ನ ಸಂತರ್ಪಣೆ ಆಗ್ತಾ ಇದೆ. ಎಲ್ಲಿಂದ ಬಂದದ್ದು? ಸುರತ್ಕಲ್ಲಿಂದ. ಎಷ್ಟು? ಸುರತ್ಕಲ್ಲಿಂದ ಸರಿ ಸುಮಾರು 60 ಕಿಲೋಮೀಟರ್ ಇದೆ. 35 ಹೇಳಿ ತೊಂದರೆ ಇಲ್ಲ. 60 ಹೇಳಿ. 60 ಕಿಲೋಮೀಟರ್ ದೂರದಿಂದ ಬಂದಿದ್ದೇವೆ. ಹಾಗೆ ಈಗ ರಾತ್ರಿ ಉತ್ಸವ ನೋಡಿ, ಕಾರ್ಯಕ್ರಮ ನೋಡಿ ಹೊರಡುವ ಅಂತ ಹೇಳಿ. ಫ್ಯಾಮಿಲಿ ಸಮೇತ ಬಂದ? ಹೌದು, ಮಗ ಇದ್ದಾನೆ, ಹಸ್ಬೆಂಡ್ ಇದ್ದಾರೆ. ಎಲ್ಲ ಉತ್ಸವಕ್ಕೂ ಯಾವುದಕ್ಕೂ ಇರ್ತಾರೆ. ಅಲ್ಲಿ ಈಗ ನಾಟಕ ಇದರಲ್ಲಿ ಅವರು ಪ್ರಮುಖರಾಗಿ ಇದ್ದಾರೆ. ವಿದ್ಯಾ ನಾಟಕ ಸಭಾ ಅದರದ್ದು ಸೆಕ್ರೆಟರಿ ಆಗಿದ್ದಾರೆ.
ನೀವು ಯಾವ್ದ್ರಲ್ಲಿ ಇದ್ದೀರಿ? ಮೊದಲು ಮಕ್ಕಳನ್ನೇ ನೋಡೋದುಗೊಳ್ಳೋದಾಗ್ತದೆ. ಮೊದಲು ಮಾಡ್ತಿದ್ದೆ ಯಕ್ಷಗಾನ ಮಾಡ್ತೀರಿ, ಆಮೇಲೆ ಹಸ್ಬೆಂಡ್ ಬಿಡ್ಲಿಲ್ಲ? ಹಸ್ಬೆಂಡ್ ಈಗ ಮಕ್ಕಳು ಮಾಡ್ತಾರೆ, ನನ್ನ ಮಗ ದೊಡ್ಡವನು. ಸರ್ ನಮಸ್ತೆ. ನೋಡಿ ಮಕ್ಕಳು ಪಟಾಕಿ ಇಟ್ಕೊಂಡು ಎಂತ ಮಾಡಿದೆ ಇಲ್ಲಿ? ಯಾರು ಕೊಟ್ಟದ್ದು ನಿಮಗೆ ಪಟಾಕಿ? ಎಲ್ಲಿಗೆ ತೋರಿಸ್ಲಿಕ್ಕೆ? ಐಸ್ ಕ್ರೀಮ್ ಬಾಕ್ಸ್ ಅಲ್ಲಿ ಪಟಾಕಿಯನ್ನ ಇಟ್ಕೊಂಡು ಎಷ್ಟುಂಟು ಪಟಾಕಿ ನೋಡ. ಯಾರು ಕೊಟ್ಟದ್ದು ನಿಮಗೆ? ಪಾಕೆಟ್ ನಿಮ್ಮ ಪಾಕೆಟ್ ಮನಿಯಿಂದ ತಂದದ್ದಾ? ಎಷ್ಟು ರೂಪಾಯಿ ಖರ್ಚು ಮಾಡಿದ್ರಿ? ಮತ್ತೆ ಬತ್ತಿಗೆ ಬೆಂಕಿ ಹಚ್ಚಿಸುವ ಮುಂಚೆನೆ ಓಡಿಕೊಂಡು ಬರ್ತಾನೆ. ಇವ್ರದ್ದು ಪೊಟ್ಟು ಪಟಾಕಿ ಅದು. ನೋಡಿ ಮಕ್ಕಳ ಸಂಭ್ರಮ ನೋಡ್ರಿ. ಇವತ್ತು ಎಲ್ಲ ಕಡೆಯಿಂದ 8 ಪೇಟೆಯಿಂದ ಹೊರೆಗಾಣಿಕೆ ಬಂದಿದೆ. 8 ಪೇಟೆಯಿಂದ ಹೊರೆಗಾಣಿಕೆ ಮಂಗಳೂರು ಇಲ್ಲಿಗೆ ಬಂದಿದೆ, ಕಾಳಿಕಾಂಬ ದೇವಸ್ಥಾನಕ್ಕೆ ಬಂದಿದೆ. ಅಜ್ಜಿ, ಪ್ರಸಿದ್ಧಿ ಅಜ್ಜಿ ಎಲ್ಲ ನೋಡ್ಕೋತಿದ್ದಾರೆ. ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ದೇನೆ. ಇಲ್ಲಿ ಆಯಿತು, ಇಲ್ಲಿ ಎಷ್ಟು ಒಂದೇ ಕೌಂಟ್ರ್ ಮಾಡಿದೆ ಎಲ್ಲ. ಈಗ ಎಲ್ಲ ಮಧ್ಯಾಹ್ನ ಎಲ್ಲ ಫುಲ್ ಇತ್ತು ಎಲ್ಲ ಜನ. ಈ ಸಲ ಇವತ್ತು ಸ್ವಲ್ಪ ಅಲ್ಲಿ ಸಹ ಇಲ್ಲಿ ಸಹ 3 ಕಡೆಯಲ್ಲಿ ಆಗುವಾಗ ಎಲ್ಲ ಹಂಚಿ ಹೋಯ್ತು ಜನ. ಇಷ್ಟು ವರ್ಷದಿಂದ ಸೇವೆ ಮಾಡೋದು ನಾವು. ಎಲ್ಲರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಯುಗಾದಿ ಹಬ್ಬ ಮುಗೀತು, ಇದು ಯುಗಾದಿ ಉತ್ಸವದ್ದು. ಮತ್ತು ಇವತ್ತು 7ನೇ ಉತ್ಸವ ಅಲ್ಲ? 7ನೇ ಉತ್ಸವ, ಇನ್ನು 9ನೇ ಉತ್ಸವ. ಹೌದು, 8, 9 ಹಾಗೆ ಎಲ್ಲರಿಗೆ ಶುಭಾಶಯಗಳು. ನಾವು ಊಟ ಮಾಡಿಬಿಟ್ಟು ಬೇಗ ಮುಗಿಸಿ. ಆಯ್ತಾಯ್ತು, ಬೇಗ ಮುಗಿಸಿದ್ದೇವೆ. ಇವರು ಸತತವಾಗಿ ನಮ್ಮ ಜೊತೆ ಇದು 6ನೇ ಸಲದ್ದು. 3ನೇ ಸಲ. ಅಂದರೆ ಒಂದ್ಸಲ ತೆಗ್ದಾಗ ಅದು ಫೋಟೋ ಕ್ಲಿಯರ್ ಬರಲಿಲ್ಲ, ಅವ್ನು ಸರಿ ತೆಗಿಲಿಲ್ಲ. ಇನ್ನೊಮ್ಮೆ ಐಫೋನ್ ತೊಗೊಂಡು ಬಂದದ್ದು, ಅದು ಲೈಟಿಂದಾಗಿ ಅದು ಕ್ಲಿಯರ್ ಕಾಣಲಿಲ್ಲ. ಆದರೂ ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಸದೇಶ್ವರ್ ನಮಸ್ತೆ. ಬನ್ನಿ. ಮದುವೆಗೆ ಅದು ಹೇಳಿದ್ರು. ಪೂಜಾ ಅವರ ಅಪ್ಪ, ಸಿಂಗರ್ ಪೂಜಾ ಅವರ ಅಪ್ಪ. ಎಲ್ಲ ಸಿಂಗರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಸುವಿನ್ಯ ಆಚಾರ್ಯ, ಹಾಯ್. ಒಂದು ಹಾಡಿದ್ದು ಎಲ್ಲ ಓಡಿದ್ದು. ಹೌದಾ? ಅಜ್ಜಿ ಬಂದು ಹಾಡಿದ್ದು, ನೀವು ಓಡಿದ್ದ? ಯಾರು ಓಡಿದ್ದು? ಇವರು ಹಾಡಿದ್ದು, ಎಲ್ಲರೂ ಓಡಿದ್ದು. ನಿಮ್ಮ ಹಾಡಿಗೆ ಓಡಿದ್ರಾ? ಓಡ್ಲಿಲ್ಲ, ಎಲ್ಲರೂ ಅಲ್ಲಿ ಬಂದು ಕೂತು ಕ್ಲಾಪ್ ಮಾಡಿ. ಸುವಿನ್ಯ ಆಚಾರ್ಯ ಅವರೇ ಬನ್ನಿ. ಸಿಂಗಿಂಗ್ ಇತ್ತಾ ಇವರು? ನೋಡಿ ಇವರದ್ದು ಒಟ್ಟಿಗೆ 1-2 ಲೈನ್ ಬಿಡ್ರಿ. ಅಮ್ಮ ಕಾಳಿಕಾಂಬೆ ನಮ್ಮ ಕುಲದ ಒಡತಿ, ಧರ್ಮ ದೊಡತಿ ಮಾತೆ, ನಮ್ಮ ನೆಲದ ಶಕ್ತಿ. ಅಮ್ಮ ಕಾಳಿಕಾಂಬೆಗೆ ಮಗೆ ನೀಡು ದರ್ಶನ, ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ, ಎಮ್ಮ ಚರಣ ಕಮಲದಡಿಯೇ ಕಳಿವಿ ಜೀವನ, ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸು ತನುಮನ. ಅಮ್ಮ ಕಾಳಿಕಾಂಬೆ ನಮ್ಮ ಕುಲದ ಒಡತಿ, ಧರ್ಮ ದೊಡತಿ ಮಾತೆ, ನಮ್ಮ ನೆಲದ ಶಕ್ತಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಇನ್ನೂ ಖುಷಿಯಾಗಿದ್ದು ನಿಮ್ಮನ್ನು ಕಲಾವಿದರು ಯಾವಾಗ ಕಲಾವಿದರು ಆಗ್ತಾರೆ ಗೊತ್ತಾ? ಇಷ್ಟು ಜನರ ಮಧ್ಯೆ ಅದು ಏನೇ ಇದ್ದರೂ ಅದನ್ನೇ ಸ್ಟೇಜ್ ಆಗಿ ಅವಕಾಶವಾಗಿ ಬಳಸ್ಕೊಂಡು ಇಷ್ಟು ಗಟ್ಟಿ ದನಿಯಲ್ಲಿ ಯಾರಿಗೂ ಕೇರ್ ಮಾಡದೆ ಹಾಡ್ತಿರಲ್ಲ,
ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಅಳಿಯ ನಿಮ್ಮ ಸಿಂಗಿಂಗ್, ಮಗಳ ಸಿಂಗಿಂಗ್ ನೋಡಿ ಬಿದ್ದದ್ದು ಕೋಗಿಲ್. ಹೌದು, ನಮ್ಮ ಒಪ್ಪಿಗೆಯಲ್ಲೇ ಆಗಿದ್ದು. ಓಕೆ, ಹೌದು, ಒಳ್ಳೆ ಹುಡುಗ, ಒಳ್ಳೆ ಫ್ಯಾಮಿಲಿ. ಆದರೆ ಖುಷಿ ಆಯ್ತು ನಿಮ್ಮ ಚಾನಲಲ್ಲಿ ಹಾಡಲಿಕ್ಕೆ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್. ಯೂಟ್ಯೂಬ್ ಚಾನಲಲ್ಲಿ ಕಾಳಿಕಾಂಬ ದೇವರದ್ದು ಸಾಂಗ್ ಮತ್ತು ಬೇರೆ ಬೇರೆ ಸಾಂಗ್ಸ್ ಎಲ್ಲ ಉಂಟು. ಕಾಳಿಕಾಂಬ ಕ್ರಿಯೇಷನ್ಸ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಸಿಗ್ತದೆ ನನ್ನ ಸಾಂಗ್ಸ್. ಥ್ಯಾಂಕ್ ಯು. ವರ್ಷ ಉತ್ಸವಕ್ಕೆ ಯಾವಾಗಲೂ ಬರ್ತವೆ. ವರ್ಷ ಉತ್ಸವ ಚಿಕ್ಕ ಹೊರಟ್ರು, ಎಲ್ಲರೂ ಕೂಡ ಹೊರಟ್ರು. ನಾನು ಇಲ್ಲಿ ಅಕ್ಕನ ಮನೆಗೆ ಹೊರಟಿದ್ದೆ. ಅಲ್ಲಿ ನಾಳೆ ಬರುದಾ? ನಾನು ನಾಳೆ ಬರ್ತೇನೆ. ನಾವು ಹೊರಡ್ತೇವೆ ನಮ್ಮ ಮನೆಗೆ. ಬಾಯ್ 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 ಬಾಯ್. ಸರಿ ಚಿಕ್ಕಪ್ಪ. ಬರ್ತೇವೆ ಬರ್ತೇವೆ. ವರ್ಷ ಹೇಳು. ಪ್ರಜ್ಞೆ ನೋಡಿ ನಮಗೆಲ್ಲ ಇವನಿಗೆಲ್ಲ ನಮಗೆ ಫೋನ್ ಮಾಡ್ತಾ ಇದ್ದಾಳೆ. ನಂದು ಸ್ವಿಚ್ ಆಫ್ ಆಗಿದೆ. ಬಾಯ್ ಚಿಕ್ಕ. ಮಾತ್ರ ಕೇಳ್ತಾಳೆ ಅವಳು ಪ್ರಜ್ಞೆ. ಬನ್ನಿ. ಎಷ್ಟೋ ವರ್ಷಗಳ ನಮ್ಮ ಪರಿಚಯದಲ್ಲಿದ್ದಾರೆ, ಆದರೆ ಇಷ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳುವಂಥದ್ದು ಆ ಪಂಪೆಯಲ್ಲಿ ಇದೊಂದು ಘಟನೆಯಿಂದಾಗಿ ಬಹಳ. ಹೌದು, ಮತ್ತಂತ ಹೇಳಿದ್ರೆ ನಮ್ಮ ಕಡೆಯಿಂದ ಹಾರೈಸ್ತೇನೆ ಇನ್ನಷ್ಟು ಇನ್ನೂ ಫಿಲ್ಮ್ಗಳಲ್ಲಿ ನಮಗೆ ಕಾಣಿಸಿಕೊಳ್ಬೇಕು, ಮತ್ತು ಎಲ್ಲಿ ನೋಡಿದ್ರು ಸಹ ಧನರಾಜಾಚಾರ್ ಅಂತೇಳಿ ಕಾಣಿಸ್ತಾ ಇರಬೇಕು ಅಂತ ನಮ್ಮ ಒಂದು ಹಾರೈಕೆ. ಥ್ಯಾಂಕ್ ಯು. ಮತ್ತು ಸದಾ ದೇವಸ್ಥಾನ ನಮ್ಮ ಉತ್ಸವದಲ್ಲಿ ಭಾಗಿಯಾಗ್ತಾ ಇದ್ದೀರಿ. ಕಲಾವಿದರು ಒಂದು ಹಂತಕ್ಕೆ ಬೆಳೆದ ಮೇಲೆ ಉತ್ಸವಾದಿಗಳಲ್ಲಿ ಭಾಗಿಗೊಳ್ಳುವುದಾಗಲಿ ಅವರಿಗೆ ಸಮಯವೇ ಇರಲಿಕ್ಕೆ ಇರುವುದಿಲ್ಲ ಕಲಾವಿದರಂತೆ. ಆದರೆ ಇವರಿಷ್ಟು ಬ್ಯುಸಿಯ ಮಧ್ಯದಲ್ಲಿಯೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಒಂದು ಭಕ್ತಿಯಿಂದ ಬಂದು ದೇವರನ್ನು ಸಂದರ್ಶನ ಮಾಡಿದಿರಿ. ಇನ್ನಷ್ಟು ಯಾವುದೇ ಉತ್ಸವಾದಿಗಳಿದ್ದಾಗ ಬಂದು ಸೇರಿಕೊಳ್ಳಿ. ಹಾಗೆ ಗುರುಗಳ ಹತ್ರ ಬಂದು ಒಂದು ಮಠದಲ್ಲಿ ಸಂಪರ್ಕ ಇಟ್ಕೊಂಡು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಬರಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿ ಜೋಡಿ ನಂಬರ್ 1ಗೆ ಬರ್ತಾ ಇದ್ದೀವಿ ನಾನು ಮತ್ತು ಪ್ರಜ್ಞಾ ಜಿ ಕನ್ನಡದಲ್ಲಿ. ಅದರಲ್ಲೂ ನೋಡಿ ಹಾರೈಸಿ. ಇದಾಗಿತ್ತು ನೋಡಿ ಕಾಳಿಕಾಂಬ ಉತ್ಸವದ ನಮ್ಮ ಸಂಭ್ರಮ. ಈಗ ನಾನು ಇವಳ ಮನೆಗೆ ಹೋಗ್ತಾ ಇದ್ದೀನಿ, ಅಮ್ಮಿದ್ದು ಮನೆಗೆ. ಅಲ್ಲಿ ಹಿಂದೆ ಲೈಟ್ ಹಾಕ, ನೀನು ಭೂತದಾಗೆ ಕಾಣ್ತಿ. ಅಲ್ಲಿ ಹಿಂದೆ ಲೈಟ್ ಹಾಕಿ ಮಾತಾಡು. ಗೊತ್ತು ಮಾರೆ ನೀ ಲೈಟ್ ಹೇಳು. ನೋಡಿ ಈಗ ಚಾಲೆಂಜ್ ಹಾಕಿದ್ದಾನೆ, ಧನರಾಜ್ ಅವನ ಹೆಂಡತಿಗೆ ಹೊಡಿತಾನಂತೆ, ನಾವು ಇಲ್ಲ ಅಂತೇಳಿ ಅಂತ ಹೊಡಿತಾನೆ ಅಂದ್ರೆ ಮಹಿಳಾ ಸಂಘದವರು ಬಂದ್ರು ನಂಗೆ ಗುಮ್ತಾರೆ. ನಾನು ಹೇಳಿದ್ದು ಹೊಡಿತೇನೆ ಅಂತ ಹೇಳಿದಲ್ಲ, ನಾನು ಹೇಳಿದ್ದು ಅವಳೇನಾದ್ರು ಬೈದ್ರೆ ನಾನು ತಿರುಗಿಸಿ ಬೈತಾನೆ ಅಂತ. ಅವಳು ಎಂತಕ್ಕೆ ಬೈತಾಳೆ ನಂಗೆ? ಕಾಯ್ತಿದ್ದಾಳೆ ಪಾಪ ಆಗದಿಂದ. ನಿನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ನಮಗೆ ಫೋನ್ ಮಾಡ್ತಿದ್ದಾಳೆ ಬನ್ನಿ ಅಂತ ಹೇಳ್ತಿದ್ದ, ಹಾಗಾಗಿ ಬೈವಳು. ಹಾಗಾದ್ರೆ ನಮಗೆ ಫ್ರೀಡಮೇ ಇಲ್ವಾ ಮಾರೆ? ಸಂದೀಪು ನೀನೀಗ ಭಾವನಿಗೆ ಬೈತ್ಯಾ? ಅವ್ರು ಬೈದ್ರೆ ನಾನು ಬೈತೇನೆ. ಅವ್ರು ಬೈದ್ರೆ ನೀನ್ ಬೈಯುದಿಲ್ಲ, ನೀನಾಗೆ ಬೈಯುದಿಲ್ಲ. ಬೈಯುದಿಲ್ಲ, ಪ್ರೀತಿ ಜಾಸ್ತಿ ಆದ್ರೆ ಮಾತ್ರ ಆತರ ಬೈಯುದು. ನಿನ್ನ ಸೇಲೆ ನೋಡಿದ್ರೆ ಇನ್ನೊಂದು ಮಗು ಆಗ್ತದ ಅಂತ ಹಂಗೆ ಭಯ ಆಗ್ತದೆ. ಒಳ್ಳೆ ಡೈಲಾಗ್ ಹೇಳಿದೆ. ಅವಳಿಗೆ ನಂಗೆ ಬೈಲಿಕ್ಕೆ ಗೊತ್ತಿಲ್ಲ. ಅಷ್ಟೇ, ಎಂತ ಮಾಡಿದ್ದು ಬರ್ಲಿಕ್ಕೆ ಆಗುದಿಲ್ಲ ನಂಗೆ. ಫಾರಿನ್ ಹುಡುಗಿಯಾಗಿ ಕಾಣ್ತಿಲ್ವಾ? ಭಾರಿ ಚಂದ ಕಾಣ್ತಿದ್ದಾಳೆ ಮಾರೆ. ಸೆಲೂನಿಗೆ ಹೋಗಿ ಬಂದದ್ದು ಅವಳು ನೋಡಿ, ಕೂದಲು ಅದು ಹೀಗೆ ಮಾಡಂತೆ. ಚಂದ ಆಗಿದೆ ಅನ್ನೋ ಪ್ರಶ್ನೆಗೆ ಚಂದ ಆಗಿದೆ ಅನ್ನೋದು ಬಿಟ್ರೆ ಮತ್ತೆ ಏನಾದ್ರು ಹೇಳಿಕ್ಕೆ ಆಗ್ತದ? ಅವ್ರದ್ದು ಕಲರ್ ಎಲ್ಲ ಬೀಳುದಿಲ್ಲ, ಮೈ ಮೇಲೆ ಬೀಳ್ತಿದ್ರು ಹುಡುಗಿಯರು ಎಂತ ಸಾಧಾರಣ ಗೊತ್ತುಂಟ ಪ್ರಜ್ಞಾ ಒಬ್ಬಳೆ ಮಾತ್ರ. ಇವಳು ಭಾರಿ ಹುಷಾರಿದ್ದಲ್ಲ, ಕ್ಯಾಮರಾ ನೋಡಿ ಮಾತಾಡ್ದ, ನನ್ನನ್ನು ನೋಡುದಿಲ್ಲ. ಅವ್ನು ಫಸ್ಟ್ ಹೇಳಿದೆ ಅಂತ ಗೊತ್ತುಂಟ, ಪ್ರಜ್ಞೆ ಇಲ್ಲವ ಅಂತ ಇಲ್ಲ ಅಂತ ಹೇಳಿದ ಅಷ್ಟೇ. ಆನಂತರ ನೋಡ್ಬೇಕು ಈಗ ನಮ್ಮ ಮೇಲೆ ಬೀಳುದು ಸ್ಟೈಲು, ಬರ್ಲಿಕ್ಕೆ ಊಟ ಮಾಡ್ಲಿಕ್ಕೆ ಪುರ್ಸೋತಿಲ್ಲ ಇವನಿಗೆ. ವಿಡಿಯೋ ಒಂದು ಹುಡುಗಿಯರು ಮಾತಾಡ್ಸಿಲ್ಲ, ಅದಕ್ಕೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕಂತ ಹೇಳುದು. ಹೋಗಲಿ. ಇದಾಗಿತ್ತು ಇವತ್ತಿನ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ನಾಳೆ ಸಿಗುವ. ಪುಳ್ಳುಕೊಟ್ಟು ಮಗಳ ಪ್ಲೇನ್ ಕಿಚ್. ಆಹಾ.